ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲೂ ಬಂದಿದ್ದೀವಿ ಅಂದರೆ ಬನಶಂಕರಿ 6 ಸ್ಟೇಜಲ್ಲಿರುವಂಥ 2030 ಬಿ ಡಿ ಎ ಮನೆ ನೋಡೋಕೆ ಬಂದಿದ್ದೀವಿ. ಇದು ಬಂದು ನಿಮಗೆ ಈಸ್ಟ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀನಿ ನೋಡಿ, ಇದೇ ಆಗಿರುತ್ತೆ. ಇದು ಇನ್ನೊಂದ್ಸತಿ ಹೇಳ್ತೀನಿ, ಇದು ಬನಶಂಕರಿ 6 ಸ್ಟೇಜಲ್ಲಿ ಬರುವಂಥ 2030 ಬಿ ಡಿ ಎ ಮನೆ, ಈಸ್ಟ್ ಗೇಟು, ಈಸ್ಟ್ ಡೋರು. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ಬೋದು. ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ನಿಮಗೆ ಆರಾಮಾಗಿ 2 ಕಾರ್ ಓಡಾಡ್ಬೋದು. ನಿಮಗೆ ಈ ಕಡೆನೂ ನೋಡ್ಬೋದು. ನಿಮಗೆ ಈ ಕಡೆ ಕೂಡ ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ಬನ್ನಿ ಮನೆ ಒಳಗಡೆ ಹೋಗೋಣ, ಏನಿದೆ ಅಂತ ನೋಡೋಣ ಅನ್ಸುತ್ತೆ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು, ನಮಗೆ ಇಲ್ಲಿ ಫುಲ್ ಗೇಟ್ ಕೊಟ್ಟಿದ್ದಾರೆ. MS ಅಲ್ಲಿ ನಿಮಗೆ ನೋಡ್ಬೋದು, ಲೇಸರ್ ಕಟ್ಟಿಂಗ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡಿಸೈನ್. ಹಾಗೆ ಈ ಕಡೆ ನಮಗೆ ಗ್ರಾನೈಟ್ ಕೂಡ ಕೊಟ್ಟಿದ್ದಾರೆ, ಹೆಸರು ಹಾಕೊಳ್ಳೋಕ್ಕೆ ಬೋರ್ಡ್ಗಳು ನಿಮಗೆ ಆರಾಮಾಗಿದೆ. ಒನ್ ಆಫ್ ದಿ ಡಿಫ್ರೆಂಟ್ ಮನೆ ಅಂತ ಹೇಳ್ಬೋದು ನಾನು ನೋಡಿರೋದ್ರಲ್ಲಿ ಈಸ್ಟಲ್ಲಿ. ಬನ್ನಿ ಒಳಗಡೆ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗಿದೆ ಅಂತ. ನೋಡಿಸ್ತೀನಿ, ತುಂಬ ಚೆನ್ನಾಗಿರೋ ಮನೆ ನೋಡಿಸ್ತಾ ಇದ್ದೀನಿ, ನೋಡ್ಬೋದು. ಓಕೆ, ಮನೆ ಒಳಗಡೆ ಬಂದಿದ ತಕ್ಷಣ ನಮಗೆ ಇಲ್ಲಿ ಫುಲ್ ಪಾರ್ಕಿಂಗ್ ಜಾಗ ಸಿಗುತ್ತೆ. ನಿಮಗೆ ಧಾರಾಳವಾಗಿ ನೀವು 2 ಕಾರ್ ನಿಲ್ಲಿಸ್ಕೊಳ್ಳೋ ಅಷ್ಟು ಜಾಗ ನೋಡ್ಬೋದು. ಆಲ್ರೆಡಿ ಒಂದು ಕಾರ್ ನಿಂತಿದೆ I10, ಇನ್ನೊಂದು ಕಾರು ಕೂಡ ನಿಲ್ಲಿಸ್ಕೋಬೋದು ದೊಡ್ಡದಾಗಿ ನೀವು. ಓಕೆ, ನೋಡ್ಬೋದು ಆಲ್ರೆಡಿ ಒಂದು I10 ಕಾರ್ ನಿಂತಿದೆ, ಇನ್ನೊಂದು ದೊಡ್ಡ ಕಾರು ಕೂಡ ನಿಲ್ಲಿಸ್ಕೋಬೋದು. ನಿಮಗೆ ಧಾರಾಳವಾಗಿ 2 ಕಾರ್ ನಿಲ್ಲಿಸ್ಕೋಬೋದು. ಹಾಗೆ 2 ರಿಂದ 3 ಬೈಕು ಆರಾಮಾಗಿ ನಿಲ್ಲಿಸ್ಕೋಬೋದು. ಹಾಗೆ ನೋಡ್ಬೋದು ಫ್ಲೋರಿಂಗ್ ಕೂಡ ಅಷ್ಟೇ. ನಿಮಗೆ ಆಂಟಿ ಸ್ಕಿಡ್, ನಿಮಗೆ ನಿಮಗೆ ಟೈಲ್ಸ್ ಕೂಡ ಹಾಕಿದ್ದಾರೆ. ಹಾಗೆ ಇಲ್ಲಿ ಬೋರ್ ಕೂಡ ನೋಡ್ಬೋದು. ನಿಮಗೆ 1200 ಹೋಗಿದೆ ನಿಮಗೆ ಬೋರು. ಹಾಗೆ ಇಲ್ಲಿ ಸಂಪು ಕೂಡ ನಿಮ್ಗೆ ಅಷ್ಟೇ, ನಿಮಗೆ 10,000 ಲೀಟರ್ ಸಂಪು ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ, ನೋಡ್ಬೋದು. ನಿಮಗೆ ಮೀಟ್ರ್ 1 ಬರಬೇಕಷ್ಟೆ. ಹಾಗೆ ಇಲ್ಲಿ ನಿಮಗೆ ಗ್ಯಾಸ್ ಪ್ರಾವಿಷನ್ ಕೂಡ ಬಂದಿದೆ. ನಿಮಗೆ ಇನ್ನೊಂದ್ಸತಿ ನೋಡಿಸ್ಕೊಡ್ತೀನಿ. ಇದು ಬಂದು ಪಾರ್ಕಿಂಗ್ ಜಾಗ ಆಗಿರುತ್ತೆ. ನಿಮಗೆ ಮೇಲ್ಗಡೆನೂ ಅಷ್ಟೇ, ನಿಮಗೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೈಡೆಲ್ಲ ವಾಲೆಲ್ಲ ನೋಡ್ಬೋದು. ನಿಮಗೆ ವಾಟರ್ಫಾಲ್ ಟೈಲ್ಸ್ ಹಾಕಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಕಾರ್ಗಿರ್ ತೊಳೆದು ಅಂದರೆ ಅದ್ರ ಒಂದು ನಿಮಿಷ ಕಾರ್ ತೊಳೆದು ಪೈಪ್ ಏನೇನೋ ಮಡಿಕೊಳ್ಳೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ ಆರಾಮಾಗಿ ನಿಮಗೆ. ಹಾಗೆ ಇಲ್ಲಿ ಒಂದು ರೆಸ್ಟ್ ರೂಮ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಇದು ಬಂದು ನಿಮಗೆ ಗ್ರೌಂಡ್ ಫ್ಲೋರಲ್ಲಿರುವಂಥ ರೆಸ್ಟ್ ರೂಮ್ ಆಗಿರುತ್ತೆ. ನಿಮಗೆ ಇನ್ನೊಂದ್ಸತಿ ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ, ನೋಡ್ಬೋದು. ಇದು ಬಂದು ಪಾರ್ಕಿಂಗ್ ಜಾಗ ಆಗಿರುತ್ತೆ, ತುಂಬ ದೊಡ್ಡದಾಗಿದೆ. ಆರಾಮಾಗಿ 2 ಕಾರ್ ನಿಲ್ಲಿಸಿ 3 ರಿಂದ 4 ಬೈಕು ನಿಲ್ಲಿಸ್ಕೊಬೋದು. ಓಕೆ, ಬನ್ನಿ ಹಂಗಾರೆ ಮಾಡಿ ಮೇಲೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೆಂಗಿದೆ ಅಂತ ಒಂದ್ಸತಿ ನೋಡಿಸ್ತೀನಿ ಅಲ್ಲಿ. ಓಕೆ, ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನಾನು ಮೆಟ್ಲು ನೋಡ್ತಾ ಇದ್ದೀನಿ. ಇಲ್ಲಿ ಬಂದು ನಮಗೆ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಕಲರು. ಧಾರಾಳವಾಗಿ 3 ಅಡಿ ಜಾಗ ಇದೆ ನಿಮಗೆ. ಸೈಡಲ್ಲೂ ಅಷ್ಟೇ ನಿಮಗೆ ಸ್ಟೀಲ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನೋಡ್ಬೋದು, ನಿಮಗೆ ಎಲ್ಲ ವಾಟರ್ಫಾಲ್ ಟೈಲ್ಸೇ ಮಾಡಿದ್ದಾರೆ. ಇಲ್ಲೂ ಅಷ್ಟು ಒಬ್ಬೊಬ್ಬರು ದೇವ್ರು ಮಡಿಕೊಂತೀನಿ ಅಂದರೆ ದೇವ್ರು ಮಡಿಕೊಳ್ಳೋಕ್ಕೋಸ್ಕರ ಜಾಗ ಕೂಡ ಕೊಟ್ಟಿದ್ದಾರೆ. ಮಡಿಕೋಣ, ನಿಮ್ಗೆ 2 ಸೈಡು ಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಅಷ್ಟೇ ನೋಡ್ಬೋದು, ಇಲ್ಲೂ ದೇವ್ರ ಫೋಟೋ ಮಡಗೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಟಫನ್ ಗ್ಲಾಸ್ ನೋಡ್ಬೋದು. ನಿಮಗೆ ಇಲ್ಲಿ ಬಂದು ಆಲ್ಮೋಸ್ಟ್ 4 ಅಡಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಇದು ಮಾಡಿ. ಹಾಗೆ SS ಸ್ಟೀಲು. ಮನೆ ಮೇಲ್ಗಡೆ ಬಂದರೆ ನಮಗೆ ಫ್ರಂಟಲ್ಲಿ ಈ ಥರ ಕಾಣುತ್ತೆ. ಒಳ್ಳೆ ಡೆವಲಪ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ನಾವು ಬಂದಿದ್ದ ಜಾಗ ಮೇಲ್ಗಡೆ ನೋಡ್ಬೋದು, POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಕಿಟಕಿ ಎಲ್ಲ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ನಿಮಗೆ ಬಾಕ್ಲು ಕಿಟಕಿ, ಇನ್ನೊಂದ್ಸತಿ ಬಾಕ್ಲು ನೋಡಿಸ್ತಾ ಇದ್ದೀನಿ, ನೋಡ್ಬೋದು. ಒಳ್ಳೆ ಡಿಸೈನ್ ಮಾಡಿದ್ದಾರೆ ಬಾಕ್ಲು ಅಷ್ಟೇ. ನಿಮಗೆ ಟೀಕ್ ವುಡ್ಡಲ್ಲೇ ಆಗಿದೆ. ನಿಮಗೆ ತುಂಬ ಚೆನ್ನಾಗಿದೆ ಬಾಕ್ಲು, ಹೊಸಲೆಲ್ಲ ಟೀಕಲ್ಲೇ ಆಗಿದೆ. ಬನ್ನಿ ಮನೆ ಒಳಗಡೆ ಹೋಗೋಣ. ನಾನು ಯಾಕೆ ಫುಲ್ ಡಿಫ್ರೆಂಟ್ ಆಗಿದೆ ಮನೆ ಅಂತ ಹೇಳಿದೆ ಅಂದರೆ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಹೊರಗಡೆ ಬಂದಿದ ತಕ್ಷಣ ನಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ಗೆ. ಓಕೆ, ಇದು ಬಂದು ಹಾಲ್ ಆಗಿರುತ್ತೆ. ಮೇಲ್ಗಡೆ ನೋಡ್ಬೋದು, ನಿಮಗೆ POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಆಲ್ರೆಡಿ ಫ್ಯಾನ್ ಕೂಡ ಹಾಕಿದ್ದಾರೆ 2. ತುಂಬ ಚೆನ್ನಾಗಿದೆ ಮನೆ. ಹಾಗೆ ಎದುರಿಗೇನೆ ನಿಮಗೆ TV ಯೂನಿಟ್ ಬಂದಿದೆ. ನಿಮಗೆ ಇದು ಬಂದು ಹಾಲ್ ಆಗಿರುತ್ತೆ. ಯೂಸಲಾಗಿ ಏನು ಮಾಡ್ತಾರೆ, ಒಂದೊಂದು ರೂಮ್ ಕೊಟ್ಬಿಡ್ತಾರೆ, ತುಂಬ ಚಿಕ್ಕದಾಗಿರುತ್ತೆ ರೂಮ್. ಈಸ್ಟ್ ಫೇಸಲ್ಲಿ ನಿಮಗೆ ರೂಮ್ ಕೊಟ್ಟಿಲ್ಲ, ಡೈನಿಂಗ್ ಹಾಲ್ ಕೊಟ್ಟಿದ್ದಾರೆ. ನೋಡ್ತೀನಿ ನಾನು. ಇದು ಬಂದು ನಿಮ್ಗೆ ಅಡುಗೆ ಮನೆ ಆಗಿರುತ್ತೆ. ನಿಮಗೆ L ಶೇಪಲ್ಲಿ ನೋಡ್ಬೋದು. ನಿಮಗೆ ಕೆಳಗಡೆ ಎಲ್ಲ ಕಬೋರ್ಡ್ಗಳಿದೆ. ಹಾಗೆ ಮೇಲ್ಗಡೆ ಕೂಡ ನಿಮಗೆ
ಓವರ್ ಹೆಡ್ ಕಬೋರ್ಡ್ ನೋಡಿ, ಇಲ್ಲಿಂದ ನಿಮಗೆ ಇಲ್ಲಿವರೆಗಿದೆ. ಇಲ್ಲೂ ಅಷ್ಟೇ, ಆಮೇಲೆ ಇಲ್ಲೂ ಕೂಡ ಅಷ್ಟೇ ನಿಮಗೆ ವುಡನ್ ವರ್ಕ್ ಮಾಡಿದ್ದಾರೆ. ಇಲ್ಲೂ ಕೂಡ ಕಬೋರ್ಡ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಆರಾಮಾಗಿ ಫ್ರಿಜ್ ಮಡಿಕೊಳ್ಳೋಕೆ ಜಾಗ ಕೊಟ್ಟಿದ್ದಾರೆ. ಓಕೆ, ಒಂದು ಸತಿ ಹೇಳ್ಬಿಡ್ತೀನಿ. ಇದು ಬಂದು ನಿಮಗೆ ಸಿಂಕ್ ಬಂದಿದೆ. ಹಾಗೆ ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟು, ಇಲ್ಲಿ ಬಂದು ನಿಮಗೆ ಗ್ಯಾಸ್ ಪ್ರೊವಿಷನ್ ಬರುತ್ತೆ. ನಿಮಗೆ ಇಲ್ಲಿ ಮಿಕ್ಸಿ ಓವನ್ ಏನಾರ ಮಡಿಕೊಂತೇನಾರ ಮಡಿಕೋಬೋದು. ಹಾಗೆ ಕೂಡ ಇದೆಲ್ಲ ಸಾಫ್ಟ್ ಕ್ಲೋಸರ್ಸ್. ಯೂಸ್ವಲ್ ಆಗಿ ನೋಡಿಸ್ತೀನಿ. ತುಂಬ ಚೆನ್ನಾಗಿರೋ ಮನೆ ಅಂತ ಹೇಳ್ಬೋದು ಇದನ್ನು. ನಿಮಗೆ ಫುಲ್ವರೆಗೂ ನೋಡಿ, ನೀವು ಲಾಸ್ಟ್ವರೆಗೂ ವಿಡಿಯೋ, ಅಲ್ಲಿ ನಿಮ್ಗೆ ಲಾಸ್ಟಲ್ಲಿ ನಿಮಗೆ ರೇಟ್ ಹೇಳ್ತೀನಿ ನಾನು. ಸ್ಟೋರೇಜ್ಗಂತೂ ತುಂಬ ಜನ ಜಾಗ ಮಾಡಿದ್ದಾರೆ, ನೋಡ್ಬೋದು. ಇದು ಬಂದು ಅಡುಗೆ ಮನೆ ಆಗಿರುತ್ತೆ. ಹಾಗೆ ಇಲ್ಲಿ ಎಲ್ ಶೇಪಲ್ಲಿ ನಿಮಗೆ ಧಾರಾಳವಾಗಿ ಸೋಪ್ ಹಾಕೋಬೋದು. ಅಲ್ಲಿ 2 ಸೀಟರ್ ಹಾಕೋಬೋದು. ಇಲ್ಲಿಂದ ಈ ಲಾಸ್ಟ್ವರೆಗೂ ನೀವು ಸೋಪ್ ಹಾಕೋಬೋದು ನೀವು ಧಾರಾಳವಾಗಿ. ನೋಡಿ, ಇದು ಟಿ ವಿ ಯೂನಿಟ್. ಆಲ್ರೆಡಿ ನಿಮಗೆ ಇಂಟರ್ನೆಟ್ ಕಲೆಕ್ಷನ್ ಆಗಲಿ, ಕೇಬಲ್ ಕಲೆಕ್ಷನ್ ಆಗಲಿ ಎಲ್ಲ ಆಗೋಗಿದೆ. ಇಲ್ಲೆಲ್ಲ ಕಬೋರ್ಡ್ಗಳು ಬಂದಿದೆ. ಅಲ್ಲೂ ಅಷ್ಟೇ ಸಣ್ಣ ಪುಟ್ಟ ಫ್ಲವರ್ ಸ್ಪಾಟ್ಸ್ ಆಗಲಿ, ಇಲ್ಲ ಫೋಟೋಸ್ ಆಗಲಿ ಮಡಿಕೊಳ್ಳೋಕ್ಕೆ ಒಳ್ಳೆ ಡಿಸೈನ್ ಮಾಡಿದ್ದಾರೆ ನಮಗೆ. ಹಾಗೆ ಇಲ್ಲಿ ಬಂದರೆ ನಮಗೆ ಇಲ್ಲಿ ಡೈನಿಂಗ್ ಹಾಲ್ಗೆ ಡೈನಿಂಗ್ ಟೇಬಲ್ ನೋಡಿ, ಧಾರಾಳವಾಗಿ 4 ಜನ ಕೂತ್ಕೊಳ್ಳೋಷ್ಟು ಜಾಗ ಇದೆ. ಆರಾಮಾಗಿ ಮಡಿಕೋಬೋದು ಡೈನಿಂಗ್ ಟೇಬಲ್. ಹಾಗೆ ಇಲ್ಲಿ ನಿಮಗೆ UPS ಪಾಯಿಂಟ್ಔಟ್ ವಿತ್ ಸ್ಟೋರೇಜ್ ಬಂದಿದೆ. ನಿಮಗೆ ನೋಡಿಸ್ತಾ ಇದ್ದೀನಿ ಈ ಕಾರ್ನರಿಂದ. ಈಸ್ಟ್ ಫೇಸಲ್ಲಿ ಇದೊಂಥರ ಡಿಫ್ರೆಂಟಾಗಿ ಕಟ್ಟಿದ್ದಾರೆ. ಒಂದೊಂದು ಥರ ಇದು ತುಂಬ ಒಂದು ಸ್ವಲ್ಪ ಚೆನ್ನಾಗಿದೆ ನೋಡೋಕ್ಕೆ. ಹಾಗೆ ಇಲ್ಲಿ ನಿಮಗೊಂದು ರೆಸ್ಟ್ ರೂಮ್ ಕೂಡ ಬಂದಿದೆ ನಿಮಗೆ ದೊಡ್ಡದಾಗಿ, ಕೆಳಗಡೆನೆ ಫಸ್ಟ್ ಫ್ಲೋರಲ್ಲೇನೆ ಇದು. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ದೇವ್ರ ಮನೆ ನೋಡ್ಬೋದು. ಧಾರಾಳವಾಗಿ ಒಬ್ರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ ನಿಮಗೆ. ಇದು ಬಂದು ದೇವ್ರ ಮನೆ ಆಗಿರುತ್ತೆ. ಇದಕ್ಕೂ ಅಷ್ಟೇ ಹೊಸಲೆಲ್ಲ ನಿಮಗೆ ಟೀಕುಡೆಲ್ಲ ಆಗಿದೆ. ಡೋರು ನಿಮಗೆ ಟಫನ್ ಗ್ಲಾಸಲ್ಲಿ ಬಂದಿದೆ. ಇನ್ನೊಂದ್ಸತಿ ನೋಡಿಸ್ಬಿಡ್ತೀನಿ. ಇದು ಹಾಲು. ಓಕೆ, ಹಂಗಾದ್ರೆ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಮುಂಚೆ ಮೆಟ್ಲು ನೋಡ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ ನಿಮಗೆ. ಬನ್ನಿ ಮಾಡಿ ಮೇಲೆ ಹೋಗೋಣ. ಇಲ್ಲಿ ಬಂದು ಏನಂದರೆ 4 ರೂಮ್ ಬಂದಿದೆ. ಯೂಸ್ವಲ್ ಆಗಿ ಒಂದು ಹೋಮ್ ಥಿಯೇಟ್ರ್ ಕೊಡ್ತಾರೆ, ಇಲ್ಲ ಹಾಫ್ ಮೋಲ್ಡ್ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ. ಇವ್ರು ಹಂಗೆ ಮಾಡಿಲ್ಲ, ಫುಲ್ಲು ಅದನ್ನು ರೂಮ್ ಮಾಡಿದ್ದಾರೆ. ನೋಡಿಸ್ತೀನಿ ನಾನು. ಓಕೆ, ಮೇಲ್ಗಡೆ ಬರ್ತಾರಂಗೆ ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಸ್ಟಡಿ ಟೇಬಲ್ ಬರುತ್ತೆ. ನಮಗಿಲ್ಲಿ ಸ್ಟಡಿ ಟೇಬಲ್ ಬೇಕಾದ್ರೆ ಅನ್ಬೋದು, ಇಲ್ಲ ಯೂಸ್ವಲ್ ಆಗಿ ವರ್ಕಿಂಗ್ ಟೇಬಲ್ ಬೇಕಾದ್ರೆ ನೀವು ಲೆಕ್ಕ ತಗೋಬೋದು. ಆಲ್ರೆಡಿ ಲೈಟಿಂಗ್ ಎಲ್ಲ ಮಾಡಿದ್ದಾರೆ. ಓಕೆ, ಹಂಗೆ ನಾನು ಲೆಫ್ಟ್ ಸೈಡ್ ಬಂದರೆ ನಮಗಿಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನೋಡಿಸ್ತಾ ಇದ್ದೀನಿ. ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ ನಿಮಗೆ ನೋಡ್ಬೋದು. ಹಾಗೆ POP ಫಾಲ್ ಸೀಲಿಂಗ್. ಇಲ್ಲೂ ಅಷ್ಟು ಪ್ರತಿ ಒಂದು ರೂಮ್ಗೂ, ಹಾಲ್ಗೂ ಎಲ್ಲದಕ್ಕೂ ಫ್ಯಾನ್ ಕೂಡ ಹಾಕಿದ್ದಾರೆ ನಿಮಗೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಬಂದಿದೆ. ಓವರ್ ಹೆಡ್ ಕಬೋರ್ಡು, ವಾರ್ಡ್ರೋಬು, ಡ್ರೆಸ್ಸಿಂಗ್ ಟೇಬಲ್. ಹಾಗೆ ಕಿಟಕಿಗಳು ನೋಡ್ಬೋದು ನಿಮಗೆಲ್ಲ ಟೀಕ್ವುಡ್ ಎಲ್ಲ ಆಗಿದೆ ನಿಮಗೆ. ಇದು ವೆಟ್ ಸೈಡ್ ಬಂದಿರೋದ್ರಿಂದ ಕಿಟಕಿ ಆಗ್ತಾ ಇದೆ. ಹಾಗೆ ಇಲ್ಲಿ ನಮಗೆ TV ಯೂನಿಟ್ ಬಂದಿದೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಒಂದು ರೆಸ್ಟ್ ರೂಮ್ ಕೂಡ ಬಂದಿದೆ. ತುಂಬ ದೊಡ್ಡದಾಗಿದೆ ನೋಡ್ಬೋದು. ಆರಾಮಾಗಿ ನೀವು ಬೇಕಂದರೆ ಪಾರ್ಟಿಷನ್ ಮಾಡ್ಕೋಬೋದು ನೀವು. ತುಂಬ ದೊಡ್ಡದಾಗಿದೆ ನಮಗೆ. ಇದು ಬಂದು ರೆಸ್ಟ್ ರೂಮ್ ಆಗಿರುತ್ತೆ. ಮಾಸ್ಟರ್ ಬೆಡ್ರೂಮಲ್ಲಿರುವಂಥ ಅಟ್ಯಾಚ್ ಬಾತ್ರೂಮ್. ಓಕೆ, ಹಂಗೆ ಈ ಕಡೆ ಬಂದರೆ ನಮಗೆ ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಇದು ಬಂದು ನಿಮಗೆ ವಿತೌಟ್ ಕಾಟ್ ಆಗಿರುತ್ತೆ. ನಿಮಗೆ ನೋಡ್ಬೋದು ತುಂಬ ದೊಡ್ಡದಾಗಿದೆ. ನಿಮಗೆ ಕಾಟ್ ಯಾವ ಸೈಡ್ ಬೇಕಾದ್ರೂ ಹಾಕೋಬೋದು. ಸೌತ್ ಸೈಡ್ ಬೇಕಂದರೆ ಈಸ್ಟ್ ಸೈಡ್ ಬೇಕಂದ್ರೆ ಈ ಕಡೆ ಹಾಕೋಬೋದು, ವೆಸ್ಟ್ ಸೈಡ್ ಬೇಕಂದ್ರೆ ಈ ಕಡೆ ಹಾಕೋಬೋದು, ಇಲ್ಲ ಸೌತ್ ಸೈಡ್ ಬೇಕಂದ್ರೆ ಆ ಕಡೆ ಹಾಕೋಬೋದು. ವಾರ್ಡ್ರೋಬ್ ಬಂದಿದೆ ನಿಮ್ಮಲ್ಲಿ. ಹಾಗೆ ಓವರ್ ಹೆಡ್ ಕಬೋರ್ಡ್ ಬಂದಿದೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಇದಕ್ಕೂ ನಿಮಗೆ ಫ್ಯಾನ್ ಹಾಕಿದ್ದಾರೆ. ಹಾಗೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. ಇದು ಈಟ್ ಸೈಡ್ ಬರೋದ್ರಿಂದ ನಮಗೆ
ಕಿಟಕಿ ಕೂಡ ಕೊಟ್ಟಿದ್ದಾರೆ ನಿಮಗೆ. ಕಿಟಕಿ ತೆಗೆದ್ರೆ ನಿಮಗೆ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮ್ಗೆ ಇಲ್ಲಿ ಇದಕ್ಕೂ ಒಂದು ರೆಸ್ಟ್ ರೂಮ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೂ ಒಂದು ರೆಸ್ಟ್ ರೂಮ್ ಇದೆ. ಹಾಗೆ ಇಲ್ಲಿ ಒಂದು ಬಾಲ್ಕನಿ ಕೂಡ ಇದೆ, ನೋಡ್ಬೋದು. ವಾಲೆಲ್ಲ ನಿಮ್ಗೆ ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಸ್ಟೀಲು ಅಷ್ಟೇ ನಿಮಗೆ ನೋಡ್ಬೋದು, 5 ಅಡಿ ಕೊಟ್ಟಿದ್ದಾರೆ ನಿಮಗೆ. ಧಾರಾಳವಾಗಿ ಮಕ್ಕಳು ನಿಂತ್ಕೊಂಡು ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ. ಅಲ್ಲಿ ಸುತ್ತಮುತ್ತ ನಿಮಗೆ ಈ ಥರ ಕಾಣಿಸುತ್ತೆ. ಒಳ್ಳೆ ಡೆವಲಪ್ಮೆಂಟ್ ಏರಿಯಾ ಅಂತಲೇ ಹೇಳ್ಬೋದು ನಿಮಗೆ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಇದು ಬಂದು ಚಿಲ್ಡ್ರನ್ ಬೆಡ್ರೂಮ್, ಅಂದರೆ 2ನೇ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ಸೆಕೆಂಡ್ ಫ್ಲೋರಲ್ಲಿ ಇದು ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ಓಕೆ, 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು. ಮಾಡಿ ಮೇಲ್ಗಡೆ ಇಲ್ಲೂ ಅಷ್ಟೇ ನೀವು ನೋಡ್ಬೋದು, ಲೈಟಿಂಗ್ ಕೂಡ ಹಾಕಿದ್ದಾರೆ. ಇಲ್ಲೂ ಕೂಡ ನಿಮಗೊಂದು ಸ್ಟಡಿ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ನಿಮಗೆ. ತುಂಬ ಚೆನ್ನಾಗಿದೆ, ಸ್ವಲ್ಪ ಕಲರ್ ಆಗಿದೆ, ಡಿಸೈನಾಗಿ ನೋಡ್ಬೋದು. ಓಕೆ, ಹಂಗೆ ನಾನು ಲೆಫ್ಟ್ ಸೈಡಲ್ಲಿ ಬಂದರೆ ಸೇಮ್ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನಮಗೆ. ಯೂಸ್ವಲಾಗಿ ಎಲ್ಲರೂ ಗೆಸ್ಟ್ ಬೆಡ್ರೂಮ್ ಅಂತಾರೆ, ಸೇಮ್ ಕೆಳಗಡೆ ಏನಿದೆ ಅದೇ ಥರ ಇರೋದ್ರಿಂದ ನಾನು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ತಾ ಇದ್ದೀನಿ. POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಇದು ಕೂಡ ಫ್ಯಾನ್ ಇದೆ. ಹಾಗೆ ಕಿಂಗ್ ಸೈಜ್ ಕಾಟ್ ಕೂಡ ಇದೆ ಇದು ಕೂಡ ನಿಮಗೆ. ಹಾಗೆ ಅಲ್ಲಿ ವಾರ್ಡ್ರೋಬ್ ಬಂದಿದೆ, ಡ್ರೆಸ್ಸಿಂಗ್ ಟೇಬಲು, ಓವರ್ ಹೆಡ್ ಕಬೋರ್ಡ್. ಸೇಮ್ ಕೆಳಗಡೆ ಏನು ನೋಡಿದ್ವಿ ಸೇಮ್ ಆಗಿರುತ್ತೆ ನಿಮಗೆ. ಕಲರ್ ಮಾತ್ರ ಚೇಂಜ್ ಆಗಿರುತ್ತೆ ಅಷ್ಟೇ, ನಿಮ್ಗೆ ಇನ್ನೇನಿಲ್ಲ. ಮೊಬೈಲು ಲ್ಯಾಪ್ಟಾಪ್ ಏನೇನೋ ಚಾರ್ಜ್ ಮಾಡಿಕೊಂತೇನಾದ್ರು ಇಲ್ಲಿ ಮಡಿಕೋಬೋದು. ಹಾಗೆ ಅಲ್ಲಿ TV ಯೂನಿಟ್ ಬಂದಿದೆ ನಿಮಗೆ. ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಈಸ್ಟ್ ಫೇಸ್ ಬೇಕು ಅಂದವರು ಹುಡುಕ್ತಾ ಇರ್ತೀರಲ್ಲ, ಅವ್ರಿಗೆ ತುಂಬ ಚೆನ್ನಾಗಿದೆ, ನೋಡ್ಬೋದು ಬಂದು ನಿಮಗೆ. ಹಾಗೆ ಇಲ್ಲಿ ಕೂಡ ನಿಮಗೊಂದು ರೆಸ್ಟ್ ರೂಮ್ ಇದೆ ನಿಮಗೆ. ಸೇಮ್ ಕೆಳಗಡೆ ಇದ್ದಂಗೆ ಇದಕ್ಕೂ ನೀವು ಬೇಕಂದ್ರೆ ಪಾರ್ಟಿಷನ್ ಮಾಡ್ಕೊಬೋದು ನೀವು ಧಾರಾಳವಾಗಿ. ತುಂಬ ದೊಡ್ಡದಾಗಿದೆ ನಿಮಗೆ. ಇದು 3ನೇ ರೂಮ್ ಆಯಿತು ನಿಮಗೆ. ಇನ್ನೊಂದು ಬಂದು ಇಲ್ಲಿ ಯೂಸ್ವಲಾಗಿ ಅದನ್ನೇ ಹೇಳಿದ್ರು, 3 ರೂಮಲ್ಲಿ ಮಾಡಿಬಿಡ್ತಾರೆ. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಟೆರೆಸ್, ಓಪನ್ ಟೆರೆಸ್ ಕೊಟ್ಬಿಡ್ತಾರೆ. ಇವರು ಒಂದು ರೂಮೇ ಮಾಡಿದ್ದಾರೆ, ನೋಡ್ಬೋದು. ಇದು ಕೂಡ ಕಿಂಗ್ ಸೈಜ್ಗಿಂತ ದೊಡ್ಡದಾಗಿದೆ, ಮಾಸ್ಟರ್ ಬೆಡ್ರೂಮ್ಗಿಂತ ದೊಡ್ಡದಾಗಿ ಬಂದಿದೆ ನಿಮಗೆ, ನೋಡ್ಬೋದು. ಇಲ್ಲಿಂದ ನೋಡಿಸ್ತೀನಿ ನಾನು, ಈ ಕಾರ್ನರಿಂದ ನೋಡ್ಬೋದು. ಅಲ್ಲಿ ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ ನಿಮಗೆ. ಓವರ್ ಹೆಡ್ ಕಬೋರ್ಡು, ಹಾಗೆ ವಾರ್ಡ್ರೋಬ್ ಬಂದಿದೆ ಅಲ್ಲಿ. ಓವರ್ ಹೆಡ್ ಕಬೋರ್ಡು ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನಿಮಗೆ. ತುಂಬ ದೊಡ್ಡದಾಗಿದೆ ಈ ರೂಮ್ ಮಾತ್ರ ನಿಮಗೆ. ಮಾಸ್ಟರ್ ಬೆಡ್ರೂಮ್ ಇಂಥ ದೊಡ್ಡದಾಗಿದೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲೊಂದು TV ಯೂನಿಟ್ ಕೂಡ ಬಂದಿದೆ ನಮಗೆ. ಹಾಗೆ ಇಲ್ಲಿ ಸಣ್ಣದಾಗಿ ಒಂದು ಸ್ಟಡಿ ಟೇಬಲ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಸ್ಟಡಿ ಟೇಬಲ್ ಇಲ್ಲ ವರ್ಕಿಂಗ್ ಟೇಬಲ್ ಬೇಕಾದ್ರೂ ಮಾಡ್ಕೋಬೋದು. ಇಲ್ಲೂ ಕೂಡ ನಿಮಗೆ ಕಬೋರ್ಡ್ ಕೊಟ್ಟಿದ್ದಾರೆ, ನೋಡ್ಬೋದು. ಟೋಟಲ್ಲು 4 ರೂಮ್ ಬರ್ತೈತೆ ಈ ಬಿಲ್ಡಿಂಗಲ್ಲಿ. ಓಕೆ, ಬನ್ನಿ ಟಾಪ್ ಫ್ಲೋರ್ಗೆ ಹೋಗೋಣ. ಇದು ಬಂದು G+4 ಅಂತಲೇ ಹೇಳ್ಬೋದು ನಿಮಗೆ ಮನೆಗೆ. ಇಲ್ಲೂ ಅಷ್ಟು POP ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡಿ. ಲೈಟಿಂಗು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನಿಮಗೆ. ಕರ್ಟನ್ ರಾಡೆಲ್ಲ ಮಡಗಿದ್ದಾರೆ ಆಲ್ರೆಡಿ, ಕರ್ಟನ್ ಹಾಕೋಬೇಕಷ್ಟೇ ನಿಮಗೆ. ಓಕೆ, ಮಾಡಿ ಮೇಲ್ಗಡೆ ಬಂದಿದ್ದೀವಿ ಟಾಪ್ ಫ್ಲೋರ್ಗೆ. ಟಾಪ್ ಫ್ಲೋರ್ ಬಂದರೆ ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ ನಿಮಗೆ. ಇಲ್ಲಿ ನೋಡ್ಬೋದು ನಿಮಗೆ ಬಟ್ಟೆ ಒಣಗಾಕ ಕಂಬಿ ಕೂಡ ಕೊಟ್ಟಿದ್ದಾರೆ ಇಲ್ಲಿಂದ ಇಲ್ಲಿ. ಓಕೆ, ಹಂಗೆ ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ಇಲ್ಲಿ ಕೈಯಲ್ಲಿ ಬಟ್ಟೆ ಕೂಡ ಜಾಗ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಪಾಯಿಂಟ್ಔಟ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ. ಬೇಕಂದರೆ ಇಲ್ಲೊಂದು ಡೋರ್ ಹಾಕಂದ್ರೆ ಇದು ಒಂದು ರೂಮ್ ಥರ ಮಾಡ್ಕೋಬೋದು, ತುಂಬ ದೊಡ್ಡದಾಗಿದೆ. ಮೇಲ್ಗಡೆ ಹಾಕೋಕ್ಕೆ ಲಾಡರ್ ಕೂಡ ಇದೆ ನಿಮಗೆ. ಸೋಲಾರ್ ಪಾಯಿಂಟ್ಗೆ ತುಂಬ ಜಾಗ ಇದೆ ನಿಮಗೆ, ಸೋಲಾರ್ ಮಡಿಕೊಳ್ಳೋಕ್ಕೆ. ಹಾಗೆ ಕೆಳಗಡೆ ಬಂದ್ಬಿಟ್ಟು 1000 ಲೀಟರ್ ಸಿಂಟಾಕ್ ಕೊಟ್ಟಿದ್ದಾರೆ. ಮೇಲ್ಗಡೆ 500 ಲೀಟರ್ ಸಿಂಟಾಕ್ ಕೊಟ್ಟಿದ್ದಾರೆ. ಅದು ಬಂದು ನಿಮಗೆ ಸೋಲಾರು ಕೊಟ್ಟಿರೋದು, ಇದು ನಾರ್ಮಲ್ ಕೊಳಾಯಿ ಕೊಟ್ಟಿರೋದು. ನಿಮಗೆ 2 ಯೂಸ್ ಮಾಡ್ಕೋಬೋದಾಗಿರುತ್ತೆ ನಿಮಗೆ.
ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಓಕೆ, ಇದು ಮನೆ ಸುತ್ತ ಒಂದ್ಸತಿ ನೋಡ್ತಾ ಇದ್ದೀನಿ. ಡೆವಲಪ್ಮೆಂಟ್ ಏರಿಯಾ ಅಂತ ಹೇಳ್ಬೋದು, ಒಳ್ಳೆ ಏರಿಯಾ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಬನಶಂಕರಿ 6 ಸ್ಟೇಜಲ್ಲಿ ಬರುತ್ತೆ. ಬಿ ಡಿ ಆಗಿರುತ್ತೆ, 20ಗೆ 30, ಈಸ್ಟ್ ಗೇಟ್, ಈಸ್ಟ್ ಡೋರ್ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,65 lakhs ಕೇಳ್ತಾರೆ. ಅಂದರೆ 1,65 ಲಕ್ಷ ಕೇಳ್ತಾರೆ. ನೆಗೋಷಿಯಬಲ್ ಆಗಿರುತ್ತೆ. ಈಸ್ಟ್ ಫೇಸ್ ನೋಡ್ತಾ ಇರೋರಿಗೆ ತುಂಬ ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಹಾಗೆ ಈ ವಿಡಿಯೋ ನೋಡಿ ಈ ಮನೆ ಇಷ್ಟ ಆಗಿದ್ರೆ, ಈ ಮನೆ ನೋಡ್ಬೇಕು ಅನ್ನಿಸ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಈಸ್ಟ್ ಫೇಸ್ ಮನೆನೇ ಹುಡುಕ್ತಿದ್ರೆ ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ, ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ. ನಿಮ್ಮ ಸಪೋರ್ಟು ಕೂಡ ನಮಗೆ ತುಂಬಾ ಮುಖ್ಯವಾಗಿರುತ್ತೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.